ಇದೆಲ್ಲ ಒಂದು ರೀತಿ ಯಾಕೆಂದರೆ ಡಾಕ್ಟರ್ ಇರ್ಬೋದು, ಶುಗರ್ ಇರ್ಬೋದು, ನಾನಾ ಕಾಯಿಲೆಗಳು ಇರ್ತವೆ. ಇವಾಗ ಹಾಸ್ಪಿಟ್ಲಿಗೆ ಹೋದಾಗ ಏನು ಮಾಡ್ತೀವಿ ನಾವು, ಅಲ್ಲಿ ಮೆಡಿಸಿನ್ ತಗೊಳ್ಳೋದೇ ಡಾಕ್ಟರ್ಗಳು ಇವತ್ತೆಲ್ಲ ದುಬಾರಿ ಖರ್ಚಿರ್ತದೆ. ಹಾಗಾಗಿ ನಾವು ಇಲ್ಲಿ ಬಂದಾಗ ಏನಿದೆ ನ್ಯಾಚುರಲ್ ಇರ್ತದೆ, ಯಾವುದಾದ್ರು ಕಾಸು ಕೊಡುವಂಥದ್ದು ಏನಿಲ್ಲ, ಏನೊಂದು ಕೈలో ಬಂದಿಲ್ಲಿ ಚಿಕಿತ್ಸೆ ಪಡೆದ್ರೆ ನಿಮಗೆ ತುಂಬ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ನನ್ನ ಪ್ರಕಾರ ನೀವು ಸೈಡ್ ಎಫೆಕ್ಟ್ ಕಾಣೋದಿಲ್ಲ, ಸೈಡ್ ಎಫೆಕ್ಟ್ ಯಾವುದು ಕಾಣ್ತಾ ಇಲ್ಲ. ಹಾಗಾಗಿ ನೀವು ತಗೊಂಡು ಸೂಕ್ತ ಅಂತಂದ್ರೆ ಇಲ್ಲೇನು ಪೇಷನ್ಸ್ ಇರಬೇಕಿಕ್ಕೆ ತುಂಬ ತಾಳ್ಮೆ ಇದ್ದು ನೀವು ಹೇಳುವುದು ಇದನ್ನ ಜೊತೆಗೆ ನಾವು ಮಾಡ್ಕೊಂಡು ಜೊತೆಗೆ ಎಕ್ಸಸೈಸ್ ಮಾಡಿದ್ದೀವಿ. ನಾನೀಗ ನಮಗೆ ಅಬ್ಸರ್ವ್ ಮಾಡಿದೆ, ಎಕ್ಸಸೈಸ್ ಮಾಡಿದಾಗ ನಮಗೆ ನೀವು ಆ ಥೆರಪಿಗಿಂತ ಬೇವು ಚೆನ್ನಾಗಿ ಬರ್ತೇವೆ. ಯೂಸ್ ಮಾಡಿದಾಗ ನಮ್ಮೆಲ್ಲ ಬಾಡಿ ಸ್ವಲ್ಪ ರಿಲೀಫ್ ಆಗುತ್ತೆ. ಹಾಗಾಗಿ ಎಕ್ಸಸೈಸ್ ಮಾಡೋದು ತುಂಬ ನನ್ನ ಪ್ರಕಾರ ಈಸಿ ಅಂತ ಅನಿಸುತ್ತೆ. ಜೊತೆಗೆ ನಾವು ನಿತ್ಯ ಏನಂತಂದ್ರೆ ಈಗ ಸಾಮಾನ್ಯವಾಗಿ ಹಳ್ಳಿನೆಲ್ಲ ಬರ್ತೀವಿ, ಮೆಜಾರಿಟಿ ಬರೋದು 80% ಜಾಸ್ತಿ ನೋಡೋ ಪ್ರಕಾರ, ಯಾಕೆಂದರೆ ಎಲ್ರಿಗೂ ಆರೋಗ್ಯ ಸಮಸ್ಯೆ ಇರ್ತದೆ. ಹಾಗಾಗಿ ಬಂದು ನಿಮ್ಮ ಹೇಳಿದಂಥ ನಿಮ್ಮ ಏನು ಖುಷಿದೆ ಅದನ್ನು ನಾವು ಉಳ್ಕೊಂಡು ನಾವು ಮಾಡ್ಕೊಂಡು ಪಡ್ಕೊಂಡು ಹೋದರೆ ಆರೋಗ್ಯ ಸಮಸ್ಯೆ ನನ್ನ ಪ್ರಕಾರ ಅಂಥದ್ದು ಕಮ್ಮಿ ಆಗುತ್ತೆ. ಸಡನ್ನಾಗಿ ಯಾವುದೂ ಆಗಲ್ಲ. ಆಗಲ್ಲ ಬೇಸರ ಪಡ್ಬೇಕು ಆಗಲ್ಲ, ತಾಳ್ಮೆ ಇರಬೇಕು. ತಾಳ್ಮೆಯಿಂದ ನಾವು ಇದನ್ನು ಚಿಕಿತ್ಸೆ ಪಡೆದ್ರೆ ಇಲ್ಲಿ ನನ್ನ ಪ್ರಕಾರ ಗುಣ ಆಗುತ್ತೆ ಅಂತ ನಮ್ಮ ಭಾವನೆ. ಹೌದು ಇಂಗ್ಲೀಷ್ ಮೆಡಿಸಿನ್ ಕೂಡ ಏನು ಮಾಡ್ತಾರೆ, ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ. ಅದು ಯಾವುದು ಪೇನ್ ಕಿಲ್ಲರ್ ಕೊಟ್ಟು ಏನಾದ್ರು ಸಡನ್ನಾಗಿ ರಿಲೀಫ್ ಕಾಣುತ್ತೆ, ಇದು ಆ ಥರ ಬರೋಲ್ಲ. ಇದು ನಾವು ಜೊತೆ ಯೋಗಗಳು ಅಳವಡಿಸ್ಕೊಂಡು ಹೇಳೋದ್ರ ಜೊತೆ ನಾವು ವಾಕ್ ಮಾಡಿ ಕೆಲವೊಂದು ಇದು ಪ್ರಸಾದದಿಂದ ಸಮಾಧಾನ ಇರಬೇಕಿಲ್ಲ, ಸಮಾಧಾನ ಚಿಂತಿಂದ ನಾವು ಕಾಯ್ತೀವಿ, ಅದರಲ್ಲಿ ನನಗೆ ಹಾಗಾಗಿ ಇದನ್ನೆಲ್ಲ ಅಳವಡಿಸ್ಕೊಂಡು ನನ್ನ ಪ್ರಕಾರ ಸೂಕ್ತ ಅಂತ ಅನ್ಕೋತೀನಿ. ಸಮಾಧಾನದಿಂದ ನಾವು ಥೆರಪಿ ಮಾಡಿದ್ರೆ ನಮ್ಮಲ್ಲಿರುವಂಥ ರೋಗಗಳು ಹಂತ ಹಂತವಾಗಿ ಕಡಿಮೆ ಆಗುತ್ತೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ ಅಂತ ಅಪ್ಪ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಬಂದಿಲ್ಲ ಅಂದರೆ ಏನಾಗುತ್ತೆ, ನಾವು ಒಬ್ಬರೇ ಬರೋದಕ್ಕಿಂತ ನಾವು ನಮಗೇನೋ ಸ್ವಲ್ಪ ಸೂಕ್ತ ಸ್ವಲ್ಪ ಅನುಕೂಲ ಕಂಡ್ರೆ ನಮ್ಗೆ ಅಕ್ಕಪಕ್ಕ ಲೈವ್ ಬರೋದು ಬೇರೆ ಬೇರೆ ಇರ್ತಾರೆ. ಆಮೇಲೆ ಎಲ್ಲರೂ ಸಮಸ್ಯೆ ಪ್ರತಿಯೊಬ್ಬರು ಇದೆ. ಅವರು ಸ್ವಲ್ಪ ತಿಳಿ ಹೇಳಿ ಮಾಡಿ ಕರ್ಕೊಂಡ್ಬಂದು ಕೆಲವು ಗೊತ್ತಿರೋಲ್ಲ, ಇಲ್ಲಿ ಕರ್ಕೊಂಡ್ಬಂದಾಗ ಅವರಿಂದ ನಾವು ಜನ ಮುಂದೋಗ್ಕೊಂಡು ಹೋದರೆ ಇಲ್ಲಿ ಸಂಸ್ಥೆಗೂ ಜನ ಆದಂಗಾಗುತ್ತೆ. ಒಂದು ಜೊತೆಗೆ ನಮ್ಮ ಅನುಕೂಲ, ಯಾಕಂದ್ರೆ ಪಬ್ಲಿಕ್ ಸ್ವಲ್ಪ ಕಾಯಿಲೆಲ್ಲ ತಗೋಬೇಕು ತುಂಬ ಈಸಿ ಅಂತ ನಾವು ಸ್ಲೋಗನ್ ಹೇಳ್ಕೊಡ್ತೀವಿ, ಮಂಡ್ಯ ಸಿಟಿನ ಹೆಲ್ತಿ ಸಿಟಿಯನ್ನಾಗಿ ಮಾಡಬೇಕು ಅಂತ. ಅದಕ್ಕೆ ಅಪ್ಪ ಹೇಳ್ತಿದ್ದಾರೆ, ನಾವೇ ತಗೊಳ್ಳೋದ್ರ ಜೊತೆಗೆ ನಮಗೆ ಗೊತ್ತಿರೋಂಥವ್ರು ನಾವೇನು ಹುಡ್ಕೊಂಡು ಹೋಗೋದು ಬೇಡ. ನಾವು ಬಸ್ಸಲ್ಲಿ ಬರ್ತಿರ್ತೀವಿ, ಎಲ್ಲೋ ಹೋಗ್ತಿರ್ತೀವಿ, ಒಂದು ಸಂಘಟನೆಗೆ ಹೋಗ್ತೀವಿ, ಎಲ್ಲೋ ಒಂದು ಗ್ರೂಪಲ್ಲಿ ಇರ್ತೀವಿ, ಒಂದು 4 ಜನಕ್ಕೆ ಕಷ್ಟದಲ್ಲಿರೋರಿಗೆ ವಿಚಾರ ತಿಳಿಸೋದ್ರಿಂದ, ಅವರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸೋದ್ರಿಂದ ಅವ್ರ ಆರೋಗ್ಯನ ಸುಧಾರಿಸ್ಬೋದು ಅಂತ ಹೇಳ್ತಾ ಇದ್ದಾರೆ ಅಪ್ಪ. ಈ ರೀತಿ ನಾವು ಚಿಕಿತ್ಸೆ ಪಡ್ಕೊಂಡು ಒಳ್ಳೆಯದಾಗತ್ತೆ. ನ್ಯಾಚುರಲ್ ಥೆರಪಿ ಇದು, ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಬರೋಲ್ಲ. ಹಾಗಾಗಿ ಚಿಕಿತ್ಸೆ ಈ ನಮ್ಮ ಥೆರಪಿ ಉತ್ತಮ ಚಿಕಿತ್ಸೆ ನಮ್ಮ ಕಾಯಿಲೆಗಳಿಗೆ ಇದನ್ನ ಪಡ್ಕೊಳ್ಳಿ ಅಂತ ಅಪ್ಪ ಹೇಳ್ತಾರೆ. ಈ ನಮ್ಮ ಟೀಚರ್ಸ್ ಬಗ್ಗೆ ಇಲ್ಲ ಅದರಲ್ಲಿ ಎರಡು ಮಾತಿದೆ. ಯಾಕಂದರೆ ಇಲ್ಲಿ ಬಂದ ತಕ್ಷಣ ನೀವು ಸ್ವಾಗತ ಕೊಡೋದು ಖುಷಿ ಆಗ್ತದೆ. ಒಂದು ಹೇಳಕ್ ಹೋದ್ರೆ ನಮಗೆ ಗೊತ್ತಾಗಲ್ಲ. ಅಲ್ಲಿ ನಂತರ ಬಂದಾಗ ಎಲ್ಲರೂ ನಾವು ಬರ್ಬೇಕಾದ್ರೆ ಸ್ವಾಗತ ಮಾಡ್ತೀವಿ, ಅದು ಸಮಾಧಾನ ಕೊಟ್ಟು ಅವರನ್ನು ಏನೇನೋ ಅರ್ಜೆಂಟ್ ಇರ್ತದೆ, ನಾವು ಬಂದಿರ್ತೀವಿ. ಹಿಂದೆ ಒಂದು ಪ್ರೊಸೀಜರ್ ಇರ್ತದೆ, ಅದಕ್ಕೆ ನೀವು ಅಡಾಪ್ಟ್ ಮಾಡ್ಕೋಬೇಕು. ನಾವು ಸ್ವಲ್ಪ ಅದಕ್ಕೆ ಕೋಆಪರೇಷನ್ ಮಾಡ್ಕೊಂಡು ಹೋದರೆ ಇಲ್ಲ ನಿಮ್ಮಲ್ಲಿ ಇರುವ ನಿಮ್ಮಲ್ಲಿ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ಯಾರಿಗೂ ನಡ್ಕೊತೀವಿ ಬೇಜಾರು ಅನಿಸುತ್ತಿಲ್ಲ, ಯಾಕೆ ನೀವೆಲ್ಲ ನಗ್ನಗ್ತಾ ಮಾತಾಡೋದಿಲ್ಲ. ನಮ್ಗೆ ಅಲ್ಲೇ ಒಂದು 20% ಕಾಯಿಲೆಗಳು ಗುಣ ಆದಂಗೆ ಆಗಿರ್ತದೆ. ನಮ್ಮ ಮನಸ್ಸಲ್ಲಿ ಭಾವನೆಯಲ್ಲಿ ಇರಬೇಕಷ್ಟೇ. ಎಲ್ಲ ಇದೆ ಇದರಲ್ಲಿ, ಎಲ್ಲ ಇದೆ. ನಾವು ಭಾಗವಹಿಸ್ಬೇಕು ಗೌರ್ಮೆಂಟಲ್ಲಿ. ನೀವು ಹೇಳಿದ್ರೆ ಈಗ ಎಲ್ಲ ನೀವು ಟೈಮ್ ಸೇವ್ ಮಾಡಬೇಕು ಅಂತ, ಆ ಥರದ ನಾವು ತಾಳ್ಮೆಯಿಂದ ಎಲ್ಲನೂ ಅನುಭವಿಸ್ಕೊಂಡು ಹೋದರೆ ನಮ್ಗೆ ಅನಿಸುತ್ತೆ. ನಾವು ಯಾವುದೋ ಟೆನ್ಷನ್ ಬಂದಿರ್ತೀವಿ, ನಾವು ಸುತ್ತ ಹೋಗ್ಬೇಕು ಅಂತಂದಾಗ ಅದು ನೀವು ಹೇಳೋದು ನಮಗೆ ಅಷ್ಟು ಉಪಯೋಗ ಕಾಣಲ್ಲ. ಆ ಬರೋರು ಕೂಡ ತಾಳ್ಮೆ ಬರೋದು. 1 ಅವರ್ ಹೋಗೋದು ವೆಯ್ಟ್ ಮಾಡ್ತೀವಿ ಅಂದರೆ ನನ್ನ ಪ್ರಕಾರ ಚಿಕಿತ್ಸೆ ತೊಂದರೆ. 2 ಗಂಟೆ ಟೈಮು ನಾವು ಇಲ್ಲಿಂದ ಸಮಾಧಾನವಾಗಿ ಥೆರಪಿ ಮಾಡೋದ್ರಿಂದ ತುಂಬ ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ. ಅದರಲ್ಲೂ ನಿಮ್ಮ ಹುಡುಗರಿಂದ ತೊಂದರೆ ಇಲ್ಲ, ನಿಮ್ಮ ಸಿಬ್ಬಂದಿ ವರ್ಗ ತುಂಬ ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ಮಕ್ಕಳಿಂದ ಎಲ್ಲರೂ ಮಾಡ್ತಾರೆ, ಏನು ತೊಂದರೆ ಇಲ್ಲ.